ವಿಡಿಯೋ ಏನ್ లేదు చెప్పమ్మా ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ ಪಿಜಿಲಿ ಇರ್ತೀನಿ ಐಟಿ ಕೆಲಸ ಮಾಡ್ತೀನಿ ಊಟ ಸರಿ ಇಲ್ಲ ಅಂದ್ರೂನು ತಿಂತೀನಿ తింటేనే పోనీ చెప్తాను నేను చెప్పే పేరు చెప్తే నీకు 10 రూపాయలు ఇస్తాను చెప్తావా నేను జిమ్ గా ఇస్తాను 10 రూపాయలు ఇచ్చేది నాకొద్దు నేను చెప్పేది ఇక్కడ నువ్వు ఆఫ్రికానా ఆఫ్రికానా ఆఫ్రికా అమెరికాను అమెరికా కర్ణాటకను కర్ణాటక తెలంగాణ ఓహో యు ఆర్ గుడ్ గర్ల్ యు ఆర్ గుడ్ పర్సన్ అన్నాడా పర్సన్ యు ఆర్ ఏ గ్రానీ నువ్వు నేను కాదు యు డిడ్ యు హ్యాడ్ dinner what did you eat morning breakfast ನೋಡಿ ನಮ್ಮ ಸುಸುಮಿತಾ ಬಂದ್ಬಿಟ್ಲು. ಸುಸುಮಿತಾ ಅಂದ್ರೆ ನಾಚಿಕ ಬಿಡ್ತಾಳೆ. ಎಲ್ಲ ಹೊರಗಡೆ ಹೋಗಿದ್ಲು, ಇವಾಗ ತಾನೇ ಬಂದ್ಲು. ಇವಳ್ದೇನ್ ಕೆಲಸ ಅಂದ್ರೆ ಮಗು ಮಲಗಿರುತ್ತೆ, ಗಿಲ್ಲಿ ಎಬ್ಬರ್ಸೋದು ಅಲ್ವಾ ಚಿನ್ನ? ಯಾಕೆ ಬೇಜಾರಾಗಿದ್ಯಾ? ವಿಡಿಯೋ ಮಾಡಿದ್ರೇ ಇಷ್ಟ ಆಗಲ್ಲ ನಿನಗೆ? ಕ್ಯಾಮ್ರಾ ಮುಂದೆ ಎಲ್ಲ ತೋರಿಸ್ಬಿಡ್ತಾರಲ್ಲ ನನ್ನನ್ನು ಅಂತ. ಸೊಣಕ್ಲಿ ಏನು ತಿಂದು ದಪ್ಪ ಆಗಲ್ಲ, ಇಷ್ಟಿರ್ತಾಳೆ. ಹೊಟ್ಟೆ ಹಸುವಾಗ್ತಿತ್ತು, ಮಾರ್ನಿಂಗಿಂದ ಸರಿಯಾಗಿ ತಿನ್ನೋಕ್ಕಾಗಲಿಲ್ಲ. ಅದಕ್ಕೆ ಅಡುಗೆ ಮನೆಗೆ ಬಂದಿದ್ದೀನಿ ಏನಾದ್ರು ತಿನ್ನೋಣ ಅಂತ. ಏನಿದೆ ನೋಡೋಣ ಬನ್ನಿ. ನೋಡಿ ಅಮ್ಮ ದೋಸೆ ಇಟ್ಟಿದ್ದಾರೆ. ದೋಸೆ ಇದೆ ಮತ್ತು ಚಟ್ನಿ ಇದೆ ಮತ್ತು ಸಾಂಬಾರಿದೆ. ಓಕೆ, ಸಮೋಸ ಬಂದಿತ್ತು. ಚಿನ್ನು ಸಮೋಸ ಬೇಕು ಅಂತ ಕೇಳಿದ್ಲು, ಅದಕ್ಕೆ ಅಮ್ಮ ಸಮೋಸ ತಕ್ಕೊಟ್ಟಿದ್ದಾರೆ. ನಮಗೆಲ್ಲ ಬೇಡ ಅಂತ ಹೇಳಿದ್ವಿ, ಹಾಗಾಗಿ ಅಕ್ಕಿಗೆ, ಚಿನ್ನುಗೆ ಮತ್ತು ಪಾಪುಗೆ, ಅಜ್ಜಿಗೆ ಮಾತ್ರ ತಗೊಂಡಿದ್ದಾರೆ. ಏನು ಓಹೋ ಸುಂದ್ರಿ, ನಂಗೆ ಬೇಡ. ನಿಧಾನಕ್ಕೆ, ಅಜ್ಜಿ ಬೆಚ್ಚ ಬಿದ್ದುಬಿಟ್ಟಿರುತ್ತೆ. ಅಜ್ಜಿ ತಿನ್ನಜ್ಜಿ, ಎಲ್ರಿಗೂ ತಕ್ಕೊಟ್ಟಿದ್ದಾರೆ ಅಮ್ಮ, ಈಸ್ಕೊ. ಅಮ್ಮ ನೋಡಿ, ಸಂಕ್ರಾಂತಿ ಹಬ್ಬದಲ್ಲಿ ಕಪ್ ತಿಂದಿರ, ಇವಾಗ ಕಪ್ ತಿನ್ಕೊಂಡು ಕೂತ್ಕೊಂಡವ್ರೆ. ಗಾನು ಇಲ್ಲಿ ನೋಡು ಗಾನು, ವಾಟ್ಸ್ ಅ ಪ್ರಾಬ್ಲಮ್? ಏನು ಪ್ರಾಬ್ಲಮ್ ಏನು? ನಿನ್ನಿಂದ ನಾನು ಎಲ್ಲರೂ ಬೈತಾರೆ ಗೊತ್ತಾ? ನಿನ್ನಿಂದ ನಾನು ಎಲ್ಲರೂ ಬೈತಾರೆ ಗೊತ್ತಾ? ಹೊಡಿತಾರೆ, ಬೈತಾರೆ ಗೊತ್ತಾ? ಆದರೆ ನಿನಗೂ ನನಗೆ ಮಾತ್ರ ಗೊತ್ತು ಏನು ಮಾಡ್ತಾರೆ ತಾನೇ. ಬಾ ಎತ್ಕೊತೀನಿ, ಬಾ ಎತ್ಕೊತೀನಿ, ಎತ್ಕೊಲ್ಲ. ಊಟ ತಿಂತೀಯಾ? ಊಟ ಚಕ್ಲಿ ತಿಂತೀಯಾ? ಚಕ್ಲಿ ತಿಂತೀಯಾ? ಚಕ್ಲಿ ಕೊಡ್ಲಾ? ತಿಂತೀಯಾ? ತಿನ್ಬೇಕು. ಮತ್ತೆ ತಿನ್ನಿಲ್ಲ ಅಂದ್ರೆ ನನ್ನ ಮೇಲೆ ಬರುತ್ತೆ. ಅದಕ್ಕೆ ತಿನ್ಬಿಟ್ಟು ನೀರು ಕುಡಿ. ಯಾರಿಗೂ ಗೊತ್ತಾಗಲ್ಲ. ಇಲ್ಲಿ ನೋಡು, ಎಲ್ಲಿ ನೋಡ್ತೀಯ ನೀನು? ಇಲ್ಲಿ ನೋಡು, ಅಲ್ಲಿ ನೋಡ್ಬೇಡ. ಇಲ್ಲಿ ನೋಡು, ಅಲ್ಲಿ ನೋಡು, ಮೇಲೆ ನೋಡು, ಕೆಳಗೆ ನೋಡು. ದಾ 너무 옆구리 주셔도 옆구리 주셔도 ನೈಟ್ ಆಗ್ತಾ ಬಂತು. ಗಾನುಮ್ಮ ಕೂಡ ಎದ್ಬಿಟ್ಲು ನಿದ್ದೆಯಿಂದ. ಆದರೆ ಅವರಪ್ಪ ಕೆಲಸ ಮಾತ್ರ ಇನ್ನೂ ಮುಗ್ದಿಲ್ಲ. ಸುಷ್ಮಿತಾ ಆಡಿಸ್ತಾ ಇದ್ದಾಳೆ. ಅವಳು ಮಾತಾಡೋದಕ್ಕೆ ರಿಯಾಕ್ಟ್ ಮಾಡೋದು, ನಗೋದು ಎಲ್ಲ ಮಾಡ್ತಾ ಇದ್ಲು. ಅವರು ಕೂಡ ಇನ್ನೂ ಊಟ ಮಾಡದೆ ಕೂತ್ಕೊಂಡಿದ್ದಾರೆ. ಊಟ ಮಾಡು ಅಂತ ಹೇಳಿದೆ, ನಂಗೆ ಟೈಮ್ ಕೊಡು ಅಂತ ಹೇಳಿದೆ. ಇನ್ನು ಕೆಲಸ ಮುಗ್ದಿಲ್ಲ ಅಂತ ಹೇಳ್ಕೊಂಡು ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ ಕೆಲಸ ಮಾಡೋದಕ್ಕೆ.
ನಾನು 2-3 ಸತಿ ಕೇಳಿ ಬೇಜಾರಾಗಿ ಸುಮ್ಮನಾಗ್ಬಿಟ್ಟೆ. ಮತ್ತು ಊಟ ಮಾಡೋಕ್ಕೆ ಎಲ್ಲರೂ ಕೂತ್ಕೊಂಡಿದ್ದಾರೆ. ಅಮ್ಮನೂ ಮತ್ತು ಗಗನೆಲ್ಲ ಊಟ ಮಾಡೋಕ್ಕೆ ಕೂತ್ಕೊಂಡಿದ್ರು. ಅವ್ರು ಇನ್ನೂ ವರ್ಕ್ ಮಾಡ್ತಾ ಇದ್ದಾರೆ. ಇನ್ನೊಂದು ಟೈಮ್ ಕೊಡಿ ಅಂತ ಕೇಳ್ತೀನಿ. ಸೊ ಫೈನಲಿ ಎಲ್ಲ ಕೆಲಸ ಮುಗೀತು. ಕೆಲಸ ಮುಗೀತು ಅಂದರೆ ಕಂಪ್ಲೀಟಾಗಿ ಏನಾಗಲಿಲ್ಲ, ಇನ್ನು ಸ್ವಲ್ಪ ವರ್ಕ್ ಪೆಂಡಿಂಗ್ ಇದೆ. ಸೊ ಸೆಂಟ್ರಲ್ಲಿ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳ್ಬಿಟ್ಟು ಒಂದು 20 ಮಿನಿಟ್ಸ್ ಬ್ರೇಕ್ ತಗೊಂಡಿದ್ದೀನಿ. ಅಮ್ಮವ್ರು ಬೇರೆ ಬೆಳಗ್ಗೆಯಿಂದ ಟೈಮ್ ಕೊಟ್ಟಿಲ್ಲ ಅಂತ ಏನು ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಮಾಡ್ತಾನೆ ಇದ್ದಾರೆ. ಬಟ್ ನನ್ನ ಪರಿಸ್ಥಿತಿ ನನಗೆ ಗೊತ್ತಿತ್ತು. ಬಟ್ ಸ್ಟಿಲ್ ಓಕೆ, ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಸ್ವಲ್ಪ ಫ್ರೀ ಟೈಮ್ ಮಾಡಿಕೊಂಡು ಟೈಮ್ ಕೊಟ್ಟಿದ್ದೀನಿ. ಓಕೆನಾ? ಸಮಾಧಾನ ಅದನ್ನು ಜೋರಾಗಿ ಹೇಳೋ ಅಂದಿದ್ದು. ಈಗ ನನಗೆ ಸಮಾಧಾನ ಆಗುತ್ತೆ. ಓಕೆ. ಆ್ಯಂಡ್ ಇನ್ನೊಂದು ವಿಷಯ ಹೇಳ್ಬೇಕಂತ ಇಷ್ಟಪಡ್ತೀನಿ. ನಾನು ಕೂಡ ಸಾರಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ದಿನ ವಿಡಿಯೋ ಹಾಕ್ಲಿಕ್ಕೆ ಆಗಲಿಲ್ಲ. ಬಿಕಾಸ್ ಕೆಲವೊಂದು ಪರ್ಸ್ನಲ್ ಪ್ರಾಬ್ಲಮ್ಸ್ ಆ್ಯಂಡ್ ನೇತ್ರ ಬೇರೆ ಬಾಣಂತಿ ಆಗಿದ್ದರಿಂದ ಜಾಸ್ತಿ ವಿಡಿಯೋಸ್ ಮಾಡಲಿಕ್ಕಾಗಲಿಲ್ಲ ಅವಳ ಕೈಯಲ್ಲಿ. ಆ್ಯಂಡ್ ಪಾಪುಗೆ ಟೈಮ್ ಟು ಟೈಮ್ ವ್ಯಾಕ್ಸಿನೇಷನ್ಸು, ಆ ನೋವು ಮತ್ತು ಪಾಪುನ ಸುಧಾರಿಸೋದು ಆ್ಯಂಡ್ ನನ್ನನ್ನು ನೋಡ್ಕೋಬೇಕು ಮತ್ತು ಮನೆ ಕಡೆ ನೋಡ್ಕೋಬೇಕು. ಸೊ ಈ ಎಲ್ಲ ಕಾರಣದಿಂದ ಅವಳು ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ವಿಡಿಯೋಸ್ ಹಾಕೋಕ್ಕಾಗಲಿಲ್ಲ. ಬಟ್ ಈಗ ನೇತ್ರ ಸ್ವಲ್ಪ ಸುಧಾರಿಸ್ಕೊಂಡಿರೋದ್ರಿಂದ ಸಾದಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋಸ್ ಹಾಕ್ತೀವಿ. ಆ್ಯಂಡ್ ಇನ್ನೊಂದೇನೆಂದರೆ, ನನಗೆ ಟ್ರಾವೆಲಿಂಗ್ ತುಂಬ ಇಷ್ಟ. ಹೊಸ ಪ್ಲೇಸಸ್ಗೆ ಹೋಗೋದು, ಒಳ್ಳೆ ಪ್ರಕೃತಿನ ಎಂಜಾಯ್ ಮಾಡೋದು ನನಗೆ ತುಂಬ ಇಷ್ಟ. ಹೌದು, ನಾವು 1 ಇಯರಿಂದ ಎಲ್ಲಿಗೂ ಹೋಗಿಲ್ಲ. ಇವಳು ಪ್ರೆಗ್ನೆಂಟ್ ಇದ್ದಾಗ ತುಂಬ ಶೇಕ್ ಆಗೋದು ಬೇಡ ಅಂಥೇಳಿ ನಾನು ಎಲ್ಲಿಗೂ ಕರ್ಕೊಂಡು ಹೋಗಲಿಲ್ಲ. ಹೌದು, ದೇವಸ್ಥಾನ 1 ಅಥವಾ 2 ಸಲ ಕರ್ಕೊಂಡೋಗಿದ್ದೀವಿ ಅಷ್ಟೇ. ಸೊ ಆಮೇಲೆ ಬಟ್ ಲಾಂಗಾಗಿ ಎಲ್ಲೂ ಹೋಗಿಲ್ಲ. ಸೊ ಇನ್ಮೇಲೆ ಪಕ್ಕ ನಾವು ಲಾಂಗ್ ಎಲ್ಲ ಹೋಗ್ತಾ ಇರ್ತೀವಿ. ಸೊ ಆ ಪ್ಲೇಸಸ್ ಎಲ್ಲೆಲ್ಲಿಗೆ ಹೋಗ್ತೀವಿ ಏನು ಎಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬ್ಲಾಗಲ್ಲಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾರೆ. ಸೊ ಇವತ್ತಿನ ಬ್ಲಾಗ್ ಜೊತೆಗೆ ನಿನ್ನೆ ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ಲು, ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ತಾಳಂತೆ. ನೋಡೋಣ ಯಾವ ರೀತಿ ಹಾಕಿರ್ತಾಳಂತ. ಸೊ ನಿಮ್ಮ ಸಪೋರ್ಟ್ ಮಾತ್ರ ನಮಗೆ ಹೀಗೆ ಇರಬೇಕು. ನಿಮ್ಮ ಸಪೋರ್ಟ್ ಇಲ್ದಿರ ಇದ್ದರೆ ನಮ್ಮ ಕೈಲಿ ನಿಜವಾಗ್ಲೂ ಬೆಳೆಯೋಕ್ಕಾಗಲ್ಲ. ಸೊ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೋಡಿ, ಫಸ್ಟ್ ನಾನು ಲಾಸ್ಟಲ್ಲಿ ಮಾತಾಡಿದ್ದಕ್ಕೆ ನನಗೆ ಶುರು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾಯಿದ್ದೀನಿ. ನೆಕ್ಸ್ಟ್ ಟೈಮಿಂದ ನಾನೇ ಫಸ್ಟ್ ಬರ್ತೀನಿ. ಇವಳು ಫೇಸ್ ತೋರಿಸಲ್ಲ, ನಾನು ತೋರಿಸ್ತೀನಿ. ಓಕೆನಾ? ಬೇಡ ಬಿಡು, ನೀನೇ ಮಾಡಿ ಹೋಗಲಿ. ಯಾಕೆ ಬೇಡ, ಲೇಡೀಸ್ ಫಸ್ಟ್ ಇರಲಿ ಬಿಡು. ಲೇಡೀಸೇ ಫಸ್ಟ್ ಇರಲಿ, ನಾವು ಲಾಸ್ಟಲ್ಲೇ ಇರೋಣ, ತೊಂದರೆ ಇಲ್ಲ. ಓಕೆನಾ? ಸೊ ನೆಕ್ಸ್ಟ್ ವೀಕ್ ಸ್ವಲ್ಪ ಹೊರಗಡೆ ಹೋಗೋದಿದೆ, ಅದ್ರ ವ್ಲಾಗ್ಸು ಮಾಡ್ತೀವಿ. ಸೊ ಸಪೋರ್ಟ್ ಮಾಡ್ತಾಯಿರಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀವಿ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮುಗಿಸೋಣ ವೀಡಿಯೋನ. ಬಾಯ್ ಎಲ್ರಿಗೂ ಬಾಯ್.